ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು 1 ಗ್ಲಾಸ್ ರೇಷನ್ ಅಕ್ಕಿಯಿಂದ ಒಂದು ರುಚಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಬಹಳ ಸಾಫ್ಟ್ ಆಗಿರ್ತೈತಿ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತೈತಿ. ಇದಕ್ಕೆ ನೀವು ಚಟ್ನಿ ಗಿಟ್ನಿ ಏನು ಬೇಕಾಗೋದಿಲ್ಲ, ಹಾಗೇನ ತಿನ್ಬೋದು. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಸ್ಪಾಂಜಿಯಾಗಿ ಒಂಥರ ತರಿ ಆಗಿರ್ತೈತಿ. ಭಾಳ ರುಚಿಯಾಗಿರ್ತೈತಿ. ಬರೀ ಹಂಗಿದ್ರೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ನಾನಿಲ್ಲಿ 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ. 2 ತಾಸುವರೆಗೂ ನಾನು ಇದನ್ನು ನೆನೆಸಿಟ್ಕೊಂಡಿನಿ. ನಿಮ್ಗೆ ಟೈಮ್ ಇರಲಿಲ್ಲಪ್ಪ, ಅರ್ಜೆಂಟ್ ಐತಿ ಅಂತಂದೆ ಅಂದರೆ ಅಟ್ಲೀಸ್ಟ್ 1 ತಾಸು ಆದರೂ ನೀವು ಈ ಅಕ್ಕಿಯನ್ನು ನೆನೆಸ್ಕೋಬೇಕಾಗತ್ತೆ. ಸ್ವಲ್ಪ ಅಕ್ಕಿಯನ್ನು ಚಲೋ ತಂಗ ತೊಳೆದು ನೆನೆಸ್ಕೊಳ್ರಿ. ಈ ರೀತಿಯಾಗಿ 1-2 ಗಂಟೆಗಳ ಕಾಲ ನಾನಿಲ್ಲೇ ಅಕ್ಕಿಯನ್ನು ತೊಳೆಸಿಟ್ಕೊಂಡಿನಿ. ಈಗ ಈ ಅಕ್ಕಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ನೀವು 1/4 ಕಪ್ನಷ್ಟು, ಈಗ ನಾವು ಯಾವ ಗ್ಲಾಸಿಂದ ಅಕ್ಕಿಯನ್ನು ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಿಂದ 1/4 ಕಪ್ನಷ್ಟು ಮೊಸರು ಬೇಕಿದ್ರೂ ನೀವು ಹಾಕ್ಕೋಬೋದು. ನಾನು ಮೊಸರನ್ನು ಆಮೇಲೆ ಹಾಕ್ಕೊಂಡಿನಿ. ನೀವು ಇದ್ರ ಜೊತೆಗೆ ರುಬ್ಬು ಮುಂದೆ ಬೇಕಿದ್ರೂ ಹಾಕ್ಕೋಬೋದು. ಈಗ ಈ ರುಬ್ಬಿರುವಂಥ ಮಿಶ್ರಣ ಹೆಂಗಿರ್ಬೇಕಪ್ಪ ಅಂದ್ರೆ ತರಿಯಾಗಿ ಇರಬೇಕು. ಅಂದ್ರೆ ಸಾಫ್ಟಾಗಿ ನೀವು ದೋಸೆಗೆ ಹೆಂಗೆ ರುಬ್ತಿರಲ್ಲ ಅಷ್ಟು ಸಾಫ್ಟಾಗಿರಬಾರ್ದು. ಈ ರೀತಿ ಸ್ವಲ್ಪ ಹಳಕಳಕಾಗಿ ಇರಬೇಕು. ನೋಡಿರಿ, ಈ ರೀತಿಯಾಗಿ ನೀವು ಈ ಹಿಟ್ಟನ್ನು ಹದವಾಗಿ ರುಬ್ಕೊಂಡು ಬರ್ರಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ತಕ್ಕೊತೀನಿ. ಈ ರೀತಿಯಾಗಿ ತೆಗೆದಿಟ್ಕೊತೀನಿ. ಇದಕ್ಕೊಂದು ಸ್ವಲ್ಪ ನಾನು ನೀರನ್ನು ಮಿಕ್ಸ್ ಮಾಡ್ಕೊಂಡಿನಿ. ಅಂದರೆ ಇದು ದೋಸೆ ಹದಕ್ಕೆ ಇರಬೇಕು. ಮತ್ತೊಂದು 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿನಿ. ಸಣ್ಣ ರವೆ ಅಂತಿರಲ್ಲ ಆ ರವೆಯನ್ನು ಹಾಕ್ಕೊಂಡಿನಿ. ನೀವು ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿರ್ತಿರಲ್ಲ ಅದು ಕಪ್ಪಿಂದ 1/4 ಕಪ್ನಷ್ಟು ಹಾಕ್ಕೊಳ್ರಿ. ನಾನಿಲ್ಲ 2 ಅಥವಾ 3 ಮಂದಿಗೆ ಆಗುವಷ್ಟು ಮಾತ್ರ ಮಾಡಕತ್ತೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಈ ಪ್ರಮಾಣನ ಹೆಚ್ಚಿಗೆ ಮಾಡ್ಕೋಬೋದು. ಈಗ ಚಿರೋಟಿ ರವೆ ಹಾಕ್ಕೊಂಡು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಂತರ ನಾನು ಹೇಳಿದ್ದೆಲ್ಲ ಮೊಸರನ್ನು ನಾನು ಮೇಲೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚಲೋ ತಂಗ ಇದನ್ನು ಬೀಟ್ ಮಾಡ್ಕೊಂಡಿನಿ. ನೀವು ರುಬ್ಬು ಮುಂದೆ ಬೇಕಿದ್ರೂ ಮೊಸರನ್ನ ಸೇರಿಸ್ಕೋಬೋದು. ಮೊಸರು ಸ್ವಲ್ಪ ಹುಳಿಯಾಗಿದ್ದರೆ ರುಚಿಯಾಗಿರ್ತೈತಿ. ಸ್ವೀಟ್ ಮೊಸರಕ್ಕಿಂತ ಸ್ವಲ್ಪ ಹುಳಿಯಾಗಿದ್ದರೆ ರುಚಿಯಾಗಿರ್ತೈತಿ. ಇಲ್ಲ ಅದೇ ಮೊಸರು ಹಾಕ್ಕೊಂಡ್ರೂ ಪರವಾಗಿಲ್ಲ. ಹಾಕ್ಕೊಂಡು ಇದನ್ನು 10-15 ನಿಮಿಷ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಈಗ 10-15 ನಿಮಿಷ ಆಗೈತಿ. ಇದನ್ನು ಚಲೋ ತಂಗ ಬೀಟ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಿರಲ್ಲ ಅಷ್ಟು ಇದು ರೆಸಿಪಿ ಹಗುರವಾಗಿ ಬರ್ತೈತಿ. ನೋಡಿರಿ, ಈ ರೀತಿಯಾಗಿ 2-3 ನಿಮಿಷ ಚಲೋ ತಂಗ ಬೀಟ್ ಮಾಡ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. 2-3 ಹಸಿಮೆಣ್ಸಿಕಾಯನ್ನು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಹಂಗೆ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೂಡ ಕೊಟ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿನಿ. ಹಾಕ್ಕೊಂಡು ಚಲೋ ತಂಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಬೇಡಪ್ಪ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮೇಲೆ ನೀವು ಚಟ್ನಿ ಹಚ್ಕೊಂಡು ತಿನ್ನೋದಿದ್ರೆ ಅಥವಾ ಹಂಗನೂ ತಿನ್ಬೋದು. ಆದರೆ ನಾನು ಇದನ್ನೆಲ್ಲ ಹಾಕೋದ್ರಿಂದ ನೀವು ಚಟ್ನಿ ಕೂಡ ಬೇಡ ಹಂಗನೂ ಹಾಕ್ಕೊಂಡು ತಿನ್ಬೋದು. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ 1 ಸ್ಪೂನಷ್ಟು ನಾನಿಲ್ಲಿ ಈನೋ ಪೌಡರ್ನ ತೊಗೊಂಡಿನಿ. ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ನೀವು ಎಷ್ಟು ಚಂದ ಬೀಟ್ ಮಾಡ್ಕೊತಿರಲ್ಲ ಅಷ್ಟು ಚಂದ ಹಗುರವಾಗಿ ಬರ್ತೈತಿ ಈ ರೆಸಿಪಿ. ಆಮೇಲೆ ನೀವು ಇದಕ್ಕೆ ಫಸ್ಟಿಗೆ ನಾನಿಲ್ಲಿ ಒಂದು ತಾಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇಟ್ಕೊಂಡಿದ್ದೆ. ನೀವು ಮುಂಚೆನ ಅದು ಏನೋ ಹಾಕೋದಕ್ಕಿಂತ ಮುಂಚೆನ ಇದು ನೀವು ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರ್ಬೇಕು. ಮತ್ತಿಲ್ಲಿ ಒಲೆ ಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇದನ್ನ ಈ ರೀತಿ ಕಾಯಾಗಿಟ್ಕೊಂಡಿದ್ದೆ. ಮತ್ತು ಎಣ್ಣೆ ಹಚ್ಚಿರುವಂಥ ಈ ಪ್ಲೇಟನ್ನು ಇದ್ರ ಮೇಲೆ ಇಟ್ಕೊಂಡು ನಾನೀಗ ಇದು ರವೆ ಇರ್ತೈತಲ್ಲ ಮಿಶ್ರಣ ಇದನ್ನು ಇದ್ರ ಜೊತೆಗೆ ಹಾಕ್ಕೊತೀನಿ. ನೀವು ಏನೋ ಹಾಕ್ಕೊಂಡ ತಕ್ಷಣ ನೀವು ಇದಕ್ಕೆ ಹಾಕ್ಕೋಬೇಕಾಗೈತಿ. ಜಾಸ್ತಿ ಹೊತ್ತಿಡೋದಕ್ಕೆ ಹೋಗಬೇಡ್ರಿ. ಏನೋ ಹಾಕ್ಕೊಂಡ ನಂತರ ತಕ್ಷಣ ಇದಕ್ಕೆ ಹಾಕ್ಕೊಂಡು ನೀವು ಒಂದು 8-10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರಿ ಅಂದರೆ ನೀವು ಇಡ್ಲಿ ಯಾವ ರೀತಿ ಬೇಯಿಸ್ಕೊತಿರಲ್ಲ ಸೇಮ್ ಅದೇ ಥರ ಒಂದು 8-10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚಲೋ ತಂಗ ಬೇಯಿಸ್ಕೊಳ್ರಿ. ಇದು ಬೆಂದೈತು ಇಲ್ಲಪ್ಪ ಅಂತ ನೋಡ್ಬೇಕಂದ್ರೆ ಒಂದು ಚಾಕು ಸಹಾಯದಿಂದ ಈ ರೀತಿ ಚುಚ್ಚಿ ನೋಡಿದಾಗ ಇದು ಇದಕ್ಕೆ ಹತ್ಕೊಳ್ಳಿಲ್ಲಪ್ಪ ಅಂದ್ರೆ ಇದು ಪರ್ಫೆಕ್ಟಾಗಿ ಬೆಂದೈತಿ ಅಂತ ಅರ್ಥ. ಈಗ ನೋಡ್ರಿ, ಇದು ಪರ್ಫೆಕ್ಟಾಗಿ ಬೆಂದೈತಿ. ಬೆಂದ ನಂತರ ಇದನ್ನು ತಳಗಿಳಿಸ್ಕೊತೀನಿ. ಇದು ಸ್ವಲ್ಪ ಆರಬೇಕು. ಪೂರ್ತಿನೂ ಆರಬಾರ್ದು ಮತ್ತು ಪೂರ್ತಿ ಬಿಸಿ ಇರಬಾರ್ದು. ಸ್ವಲ್ಪ ಉಗುರು ಬೆಚ್ಕೊಂತಲ್ಲ ಆ ರೀತಿಯಾಗಿತ್ತಪ್ಪ ಅಂದ್ರೆ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ನೀವು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಬೋದು. ನೋಡಿರಿ, ಸ್ವಲ್ಪನೂ ತಟ್ಟೆಗೆ ಅಂಟ್ಕೊಳೋದಿಲ್ಲ, ಆಮೇಲೆ ಹಿಡ್ಕೊಳೋದಿಲ್ಲ. ನೋಡಿರಿ, ಈ ರೀತಿಯಾಗಿ ನೀವು ಯಾವ ಶೇಪ್ ಬೇಕಾದರೂ ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂಥರ ಶಂಕರಪಾಳೆ ಶೇಪ್ ಇರುತ್ತಲ್ಲ ಆ ರೀತಿ ಮಾಡ್ಕೊಳಕತ್ತೀನಿ. ನೀವು ಸ್ಕ್ವೇರ್ ಬೇಕಿದ್ರೂ ಮಾಡ್ಕೋಬೋದು ಅಥವಾ ರೌಂಡ್ ಬೇಕಿದ್ರೂ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಬಟ್ಲು ಇರುತ್ತಲ್ಲ ಆ ಬಟ್ಲಿಗಿಂತ ರೌಂಡಾಗಿ ಬೇಕಾದರೂ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ನೀವು ಇದಕ್ಕೆ ಶೇಪ್ ಕೊಟ್ಕೋಬೋದು. ಭಾಳನ ಚಲೋ ಆಗಿರ್ತೈತಿ. ನಾನು ಈ ರೀತಿಯಾಗಿ ಶಂಕರಪಾಳೆ ಶೇಪ್ ಕಟ್ ಮಾಡ್ಕೊಂಡಿನಿ.
ಕಟ್ ಮಾಡಿಕೊಂಡು ಈಗ ನಾನು ಇದನ್ನು ತೆಗೆದು ತೋರಿಸ್ತೇನೆ ನೋಡ್ರಿ. ನಿಮಗೆ ಬೇಕಂದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಖಾರನೂ ಉದುರಿಸ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೂಡ ಕೊಟ್ಕೋಬೋದು, ಇನ್ನು ರುಚಿ ಆಕೈತದ. ನಾನಿಲ್ಲಿ ಖಾರನೂ ಹಾಕಿಲ್ಲ, ಯಾಕಂದ್ರೆ ಮಕ್ಕಳು ತಿನ್ನಬೇಕು ಅಂದ್ರೆ ಜಾಸ್ತಿ ಖಾರ ಬೇಡ ಅಂದ್ಕೊಂಡು ನಾನಿಲ್ಲಿ ಖಾರ ಹಾಕ್ಕೊಂಡಿಲ್ಲ. ನೋಡ್ರಿ ಈಗ ತೆಗಿಯಕತ್ತಿ ನಾನು ಒಂಚೂರು ತಟ್ಟೆಗೆ ಅಂಟ್ಕೊಂಡಿರೋದಿಲ್ಲ, ಮತ್ತು ಎಷ್ಟು ಸಾಫ್ಟಾಗಿ ಎಷ್ಟು ಚೆಂದಾಗಿ ಅದರೊಳಗೆ ಒಗ್ಗರಣೆ ಎಲ್ಲ ಹಾಕಿರ್ತೇವಲ್ಲ ಅದು ಕೂಡ ಎಷ್ಟು ಚೆಂದ ಕಾಣಿಸುತ್ತೆ ನೋಡ್ರಿ. ಇಷ್ಟು ಸ್ಪಾಂಜಿ ಆಗಿರ್ತೈತಿ, ತಿನ್ನೋದು ಕೂಡ ಬಹಳನೇ ಟೇಸ್ಟ್ ಆಗಿರ್ತೈತಿ. ಇದು ಒಂಥರ ಡೋಕ್ಲಾ ರೆಸಿಪಿ ಅಂತ ಹೇಳ್ಬೋದು, ಅದರ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ಡೋಕ್ಲಾ ಅಂತಲೇ ಹೇಳ್ಬೋದು. ನೋಡ್ರಿ ಎಲ್ಲನೂ ಎಷ್ಟು ನೀಟಾಗಿ ಬರ್ತೈತಿ, ಮಾಡೋದು ಕೂಡ ಬಹಳ ಅಂದ್ರೆ ಭಾಳ ಸುಲಭ ಐತಿ. ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತಿ. ಸಾಫ್ಟಾಗಿ ಒಂಥರ ಬನ್ ಇರ್ತೈತಲ್ಲ, ಬನ್ನ ಥರ ಇರ್ತೈತಿ. ಬನ್ನಿಗೆ ನಾವು ಮೈದಾ ಹಿಟ್ಟನ್ನು ಸೇರಿಸಿರ್ತೀವಿ, ಆದರೆ ಇದಕ್ಕೆ ಮಾತ್ರ ನಾವು ಮೈದಾ ಹಿಟ್ಟನ್ನು ಸೇರಿಸಿಲ್ಲ. ಕೇವಲ ಚಿರೋಟಿ ರವೆ ಮತ್ತು 1 ಕಪ್ಪಷ್ಟು ರೇಷನ್ ಅಕ್ಕಿ ಇಷ್ಟು ಮಾತ್ರ ಸೇರಿಸಿವಿ. ಇದ್ರ ಜೊತೆಗೆ ನೀವು ಬೇಕು ಅಂದ್ರೆ ಚಟ್ನಿ ಹಚ್ಕೊಂಡು ತಿನ್ನಿರಿ, ಬೇಡ ಅಂದ್ರೆ ಹಂಗೆ ಕೂಡ ತಿನ್ಬೋದು. ಯಾಕಂದ್ರೆ ಉಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಒಗ್ಗರಣೆ ಎಲ್ಲನೂ ಹಾಕಿರ್ತೀವಲ್ಲ, ಹಂಗೆ ಬೇಕಿದ್ರೂ ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ರುಚಿಯಾಗಿರ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೊಂದು ಹೊಸ ರೆಸಿಪಿ ತೋರಿಸೀನಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.